ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಬಂದ್ಬಿಟ್ಟು ನಾನು ಕರ್ಣ ಸೀರಿಯಲ್ನ ಎಪಿಸೋಡು 264ನೇ ಎಪಿಸೋಡ್ನ ಫಸ್ಟ್ ಸೀನ್ನ ನಾನು ಹೇಳ್ತಾ ಇದ್ದೀನಿ. ಜುಲೈ 10, 2026ನ ಎಪಿಸೋಡು. ನೀವೇ ನೋಡ್ತಾ ಇರ್ಬೋದು, ಇವತ್ತಿನ ಎಪಿಸೋಡಲ್ಲಿ ಬಂದ್ಬಿಟ್ಟು ಕರ್ಣ ಅವರ ಮದುವೆ ನಡೀತಾ ಇದೆ ನಿಧಿ ಅವ್ರ ಜೊತೆ. ಆವಾಗ ಏನು ಹೇಳ್ತಾರೆ ಅಂದರೆ, ಅವಾಗ ಪುರೋಹಿತರು ಹೇಳ್ತಾರೆ, ಸುಮುಹೂರ್ತಂ ಸಾಮಧಾನಂ ಸುಲಗ್ನಂ ಸಮಾಧಾನಂ ಶ್ರೀಲಕ್ಷ್ಮೀನಾರಾಯಣ ಧ್ಯಾನ. ಶ್ರೀಲಕ್ಷ್ಮೀನಾರಾಯಣ ಇಬ್ಬರು ತಗೊಳ್ಳಿ, ಹಾರ ಬದಲಾಯಿಸ್ಕೊಳ್ಳಿ ಅಂತ ಹೇಳುತ್ತಾರೆ. ಮೊದಲು ನೀನು ಬದಲಾಯಿಸಬೇಕಮ್ಮ ಅಂತ ಹೇಳುತ್ತಾರೆ ಅವರು ಶಾಸ್ತ್ರಿಗಳು. ಕಲಸಕ್ಕೆ ನಮಸ್ಕಾರ ಮಾಡ್ಕೊಳ್ಳಿ, ಇಷ್ಟ ದೇವತಾ ಕುಲದೇವತಾ ಗುರು ಹಿರಿಯನೆಲ್ಲ ಪ್ರಾರ್ಥನೆ ಮಾಡಿಕೊಳ್ಳಿ. ಈ ನಿಮ್ಮ ಕಂಕಣ ಬಲಕ್ಕೆ ಯಾರ್ಯಾರು ಕಾರಣ ಆಗಿದ್ದೀರೋ ಅವರ ಆಶೀರ್ವಾದವನ್ನು ಎಲ್ಲ ಸದಾ ನಿಮ್ಮ ಮೇಲೆ ಇರಲಿ ಎಂದು ಕಲಶಕ್ಕೆ ನಮಸ್ಕಾರ ಮಾಡಿಕೊಳ್ಳಿ ಅಂತ ಹೇಳುತ್ತಾರೆ ಅವರು ಪುರೋಹಿತರು. ತಗೊಳ್ಳಿ, ಮೊದಲು ಹಣೆಗಿಡಪ್ಪ ಅರ್ಶಿನ ಕುಂಕುಮನ ಅಂತ ಹೇಳ್ತಾರೆ. ಅದಾದಮೇಲೆ ಅವರು ಪುರೋಹಿತರು ಹೇಳ್ತಾರೆ, ತಾಳಿ ತಗೊಳಪ್ಪ ಅಂತ ಹೇಳ್ತಾರೆ. ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಅಂತ ಪುರೋಹಿತರು ಹೇಳ್ತಾರೆ. ತಾಳಿ ಕಟ್ಟಪ್ಪ ಅಂತ ಹೇಳ್ತಾರೆ. ಈ ತಾಳಿಗೆ ಅರ್ಶಿನ ಕುಂಕುಮ ಇಡಪ್ಪ ಅಂತ ಹಚ್ಚಪ್ಪ ಅಂತ ಹೇಳ್ತಾರೆ. ಆಮೇಲೆ ಕಾಲುಂಗ್ರ ಹಾಕಿ ಅಂತ ಹೇಳ್ತಾರೆ. ಆವಾಗ ಅಜ್ಜಿ ಹೇಳ್ತಾರೆ, ಈ ಗರ್ಭಕೋಶಕ್ಕೆ ಅದು ಕಾಲುಂಗ್ರ ತುಂಬ ಯೂಸ್ ಆಗುತ್ತೆ. ಅದೇನಂತ ಅಂದರೆ, ಈ ಕಾಲುಂಗ್ರ ತೊಡಿಸಿ, ಕಾಲುಂಗ್ರ ಬರೀ ಒಡವೆ ಅಲ್ಲ, ಅದರ ಹಿಂದಿನವರು ಮಹಾತ್ಮ ಹೇಳ್ತೀನಿ ಅಂತ ಹೇಳ್ತಾರೆ. ಅದೇನಪ್ಪ ಅಂದರೆ ಗರ್ಭಕೋಶಕ್ಕೆ ಕನೆಕ್ಷನ್ ಆಗಿರುತ್ತೆ. ನಡೆಬೇಕಾದರೆ ಬೆಳ್ಳು ಕಾಲುಂಗ್ರದ ಭೂಮಿ ಮುಟ್ಟಿಸ್ಬೇಕು. ಆವಾಗಲೇ ಈ ಒತ್ತಡದಿಂದ ಹೆಣ್ಣು ಗರ್ಭಕೋಶ ಗಟ್ಟಿಯಾಗಿ ಇರುತ್ತದೆ. ಈ ಸಂಪ್ರದಾಯ ಅಷ್ಟೇ ಅಲ್ಲ, ಈಗಿನ ಕಾಲದವರು ಇದನ್ನೆಲ್ಲ ನಂಬಲ್ಲ, ಆದರೆ ನೀವು ನಂಬಬೇಕು ಅಂತ ಅಜ್ಜಿ ಹೇಳ್ತಾರೆ. ಇವಾಗ ಕರ್ಣ ಸರ್ ಕಾಲುಂಗ್ರನ ತೊಡಿಸ್ತಾ ಇದ್ದಾರೆ. ಈಗ ನೆಕ್ಸ್ಟ್ ಸೀನ್ ಬರ್ತಾ ಇದೆ. ಅವ್ರ ಅಪ್ಪ ಬಂದ್ಬಿಟ್ಟು ಟ್ಯಾಬ್ಲೆಟ್ ಸಿಕ್ಕಿಲ್ಲ ಅಂತ ಅವ್ರ ಅಮ್ಮಂಗೆ ಕಾಲ್ ಮಾಡಿ, ಆಮೇಲೆ ಅಜ್ಜಿ ಹೇಳ್ತಾರಲ್ಲ ಕಾಲುಂಗ್ರ ಬಗ್ಗೆ, ಆವಾಗ ನಾನು ಡಾರ್ಲಿಂಗ್ ಹೇಳಿದ್ಮೇಲೆ ಎಲ್ಲ ಸರಿಯಾಗಿದೆ, ಮುಗೀತು ಕಂದ, ಪ್ರೀತಿಯಿಂದ ತೋರಿಸು ಅಂತ ಹೇಳುತ್ತಾರೆ. ಆಗ ಅವರಪ್ಪ ನೆಕ್ಸ್ಟ್ ಸೀನ್ ಬಂದ್ಬಿಟ್ಟು ಅವರಪ್ಪ ಇದ್ದವರು ಟ್ಯಾಬ್ಲೆಟ್ ಸಿಗ್ತಾ ಇಲ್ಲ ಅಂದ್ಬಿಟ್ಟು ಅವ್ರ ಹೆಂಡತಿಗೆ ಕಾಲ್ ಮಾಡ್ತಾರೆ. ಅವ್ರ ಹೆಂಡತಿ ರಿಸೀವ್ ಮಾಡ್ತಾರೆ ಕಾಲ್ನ. ಎಲ್ಲಿಕ್ಕಿದೆಯಾ ಟ್ಯಾಬ್ಲೆಟು ಅಂತ ಕೇಳ್ತಾರೆ. ಆವಾಗ ಟ್ಯಾಬ್ಲೆಟು ಅಲ್ಲಿ ಇರೋ ಜಾಗದಲ್ಲೇ ಇದೆ ಅಂತ ಅವಾಗ ಅವರಪ್ಪ ಹೇಳ್ತಾರೆ, ಇಲ್ಲ ನನಗೆ ರೂಮಲ್ಲೆಲ್ಲ ಸಿಕ್ಕಿಲ್ಲ, ಅದಕ್ಕೆ ನಾನು ಎಲ್ಲ ಇದು ಮಾಡಿದ್ದೀನಿ ಅಂತ ಹೇಳ್ತಾರೆ. ಅವಾಗ ಅವ್ರ ಅಮ್ಮ ಹೇಳಿದ್ರು, ನನಗೆ ಗೊತ್ತಾಯಿತು ನಿಮ್ಮ ಪರಿಸ್ಥಿತಿ, ಎಲ್ಲ ಕಡೆ ಕೂತಿರ್ತೀರಾ, ಅಲ್ಲಿ ಆಚೆ ಇರುತ್ತೆ, ಮೆಡಿಸಿನ್ ಬಾಕ್ಸಲ್ಲಿ ಇರುತ್ತೆ ನೋಡಿ ಅಂತ ಹೇಳ್ತಾರೆ. ಇದು ನೆಕ್ಸ್ಟ್ ಸೀನಲ್ಲಿ ಬಂದ್ಬಿಟ್ಟು ಕರ್ಣ ಸರ್ ಮತ್ತು ನಿಧಿ ಅವರು ತುಂಬ ಚೆನ್ನಾಗಿ ನಗ್ತಾ ಇರ್ತಾರೆ. ಅವಾಗೆಲ್ಲ ಸೇರಿಕೊಂಡು ಕೇಳ್ತಾರೆ, ನೀವಿಬ್ಬರು ಎಲ್ಲಿ ಹೋಗಿದ್ರಿ, ನಮಗೆ ಕಾಣಿಸ್ಲೇ ಇಲ್ಲ ನೀವು. ಅವಾಗ ಅಜ್ಜಿ ಹೇಳ್ತಾರೆ, ನೀವಿಬ್ಬರು ಹಾರ್ಕೊಂಡು ಎಲ್ಲಾದರೂ ಹನಿಮೂನ್ಗೆ ಹೋಗ್ಬಿಟ್ರಾ ಅಂತ ಅಂದ್ಕೊಂಡೆ ಅಂತ ತಮಾಷೆ ಮಾಡ್ತಾರೆ ಅಜ್ಜಿ. ಅದಕ್ಕೆ ಇವಾಗ ಎಲ್ಲರೂ ಸೇರ್ಕೊಂಡು ಹೇಳ್ತಾ ಇದ್ದಾರೆ, ನಿಧಿಗೆ ಐ ಲವ್ ಯು ಅಂತ ಹೇಳು, ಜೋರಾಗಿ ಕೇಳ್ಸಂಗೆ ಹೇಳು ಅಂತ ಹೇಳ್ತಾರೆ ಎಲ್ಲರೂ ಕೂಡ. ಆವಾಗ ಕರ್ಣ ಸರ್ ಏನು ಮಾಡ್ತಾರೆ, ನಿಧಿಯವ್ರ ಹತ್ರ ಕಿವಿ ಹತ್ರ ಹೋಗ್ಬಿಟ್ಟು ಐ ಲವ್ ಯು ನಿಧಿ ಅಂತ ಮೆತ್ತಗೆ ಹೇಳ್ತಾರೆ. ಬಟ್ ಅಜ್ಜಿ ಹೇಳ್ತಾರೆ, ನಮ್ಗೆ ಕೇಳಿಸ್ಲಿಲ್ಲ, ಜೋರಾಗಿ ಹೇಳು. ಆಮೇಲೆ ನಿಧಿಯವ್ರ ಅಜ್ಜಿ ಹೇಳ್ತಾರೆ, ಹೇಳಮ್ಮ ನೀನು. ಆವಾಗ ಎಲ್ಲರೂ ಹೇಳ್ಬೇಕಾರೆ ಸರಿ ಆಯಿತು. ಆಮೇಲೆ ನಿಧಿಯವ್ರ ಅಜ್ಜಿ ಹೇಳ್ತಾರೆ, ಹೇಳಪ್ಪ, ಹೆಂಗೂ ಮದುವೆ ಆಗಿದ್ದೀರಲ್ಲ, ಹೇಳು ಇವಾಗ, ಏನು ಅದರಲ್ಲಿ ಎಂಥ ಸಂಕೋಚ ಅಂತ ನಿಧಿಯವ್ರ ಅಜ್ಜಿ ಹೇಳ್ತಾರೆ. ಅದಕ್ಕೆ ಕರ್ಣ ಸರು ನಿಧಿನ ಮೇಲೆ ಎತ್ಕೊಂಡು ಐ ಲವ್ ಯು ನಿಧಿ ಅಂತ ಹೇಳ್ತಾರೆ. ಆವಾಗ ಫುಲ್ ಖುಷಿ ಆಗುತ್ತೆ ನಿಧಿ ಅವ್ರಿಗೂ ಕೂಡ. ಇದು ಬಂದ್ಬಿಟ್ಟು ಇದು ಸೀನು ಮುಗಿಯುತ್ತೆ ಇಲ್ಲಿಗೆ.